ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ 24ನೇ ದಿನದ ಕರೆಂಟ್ ಅಫೇರ್ಸ್ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಇತಿಹಾಸದಲ್ಲಿ ಆಗಸ್ಟ್ 24 ಇಂದು ಗ್ರಹ ಸ್ಥಾನವನ್ನು ಕಳೆದುಕೊಂಡ ಕುಬ್ಜ ಗ್ರಹವಾದ ಪ್ಲೂಟೋ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ಲೂಟೋ ಬಗ್ಗೆ ಸೂರ್ಯನಿಂದ ಸುಮಾರು 3.4 ಬಿಲಿಯನ್ ಮೈಲಿಗಳಷ್ಟು ದೂರದಲ್ಲಿರುವ ಈ ಕುಬ್ಜ ಗ್ರಹವು ಸೂರ್ಯನ ಸುತ್ತ ಒಂದು ಸುತ್ತಲು 248 ವರ್ಷಗಳು ತೆಗೆದುಕೊಳ್ಳುತ್ತದೆ. ಹೈಡ್ರೋಕಾರ್ಬನ್, ನೈಟ್ರೋಜನ್ ಹಾಗೂ ಮಿಥೇನ್ ಅನಿಲಗಳಿಂದ ಈ ಪ್ಲೂಟೋ ಗ್ರಹದಲ್ಲಿ ಉಷ್ಣಾಂಶ ಏನೈತಿ -226 ಡಿಗ್ರಿ ಸೆಲ್ಸಿಯಸ್ನಿಂದ -240 ಡಿಗ್ರಿ ಸೆಲ್ಸಿಯಸ್ವರೆಗೆ ಏನೈತಿ ಇಲ್ಲಿ ತಾಪಮಾನ ಐತಿ. ನೆಕ್ಸ್ಟ್ ಈ ಕುಬ್ಜ ಗ್ರಹವು ಏನೈತಿ 5 ಚಂದ್ರನನ್ನು ಹೊಂದಿದ್ದು ಇದು ಮೊದಲ ನಮ್ಮ ಸೌರಮಂಡಲದ 9ನೇ ಗ್ರಹವೆಂದು ಪರಿಗಣಿಸಲಾಗಿತ್ತು. ಆದರೆ ಕೆಲವು ಅಂಶಗಳನ್ನು ಈ ಗ್ರಹ ಹೊಂದಿಲ್ಲವೆಂದು ಏನೈತಿ ಈ ಗ್ರಹವನ್ನು ಕುಬ್ಜ ಗ್ರಹ ಎಂದು ಪರಿಗಣಿಸಲಾಗಿದೆ. ಇಲ್ಲಿ ಪ್ಲೂಟೋ ಕುಬ್ಜ ಗ್ರಹ ಏನೈತಿ ಆಗಸ್ಟ್ 24 ಈ ದಿನ ಯಾವಾಗಂದ್ರೆ 2006ರಲ್ಲಿ ಏನೈತಿ ಈ ಗ್ರಹವನ್ನು ಕುಬ್ಜ ಗ್ರಹ ಎಂದು ತೀರ್ಮಾನವನ್ನು ಮಾಡಿದರು. ಟೋಟಲ್ ಆಗಿ 9 ಗ್ರಹ ಇದ್ದು ಬಟ್ ಈ ಕುಬ್ಜ ಗ್ರಹ ಪ್ಲೂಟೋ ಗ್ರಹವನ್ನು ತೆಗೆದೋದ್ರಿಂದ ಈಗ ಓನ್ಲಿ 8 ಗ್ರಹಗಳು ಮಾತ್ರ ಏನೈತಿ ಅದಾವು. ಅವು ಯಾವುವು ಅಂದ್ರೆ ಬುಧ, ಗುರು, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಸೊ ಇವು 8 ಗ್ರಹಗಳು ಎಂದವು ಈಗ ಸದ್ಯಕ್ಕೆ ಅದಾವು. ಸೊ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಮರಾಠಿ ಭಾಷೆಯ ಮೊದಲ ಪತ್ರಿಕೆ ಯಾವುದು ಅಂತ ಕೇಳರು. ಇಲ್ಲಿ ದರ್ಪ ಅನ್ನುವ ಪತ್ರಿಕೆ ಏನೈತಿ ಮರಾಠಿ ಭಾಷೆಯ ಮೊದಲ ಪತ್ರಿಕೆ ಆಗೈತಿ. ಈ ಪತ್ರಿಕೆಯನ್ನು ಹೊರಡಿಸಿದವರು ಯಾರಂದ್ರೆ ಬಾಲಾಶಾಸ್ತ್ರಿ ಜಂಬೇಕರ್ ಅನ್ನೋರ ಈ ಪತ್ರಿಕೆಯನ್ನು ಹೊರಡಿಸ್ತಾರೆ. ನೆಕ್ಸ್ಟ್ ಆಸ್ಟ್ರಿಚ್ಗೆ ಭಾರತದ ನಂಟು ಅಂದರು. ಇಲ್ಲಿ ಆಸ್ಟ್ರಿಚ್ದ ಕೆಲವು ಕುರುಹುಗಳು ಏನೈತಿ ಇಲ್ಲಿ ಇಂಡಿಯಾದಾಗ ದೊರಕಿದಾವ ಅಂತ ಹೇಳಿದರು. ಸೊ ಇವ ಆಂಧ್ರದಲ್ಲಿ ದೊರಕಿದಾವಂತ. ಸೊ ಸುಮಾರು 41 ವರ್ಷಗಳ ಹಿಂದಿನ ಹಳೆಯ ಈ ಆಸ್ಟ್ರಿಚ್ ಪಕ್ಷದ ಏನೈತಿ ಇವು ಕುರುಹುಗಳು ಆಗ್ಯಾವ ಅಂತ ಹೇಳಲಾಗ್ತದೆ. ನೆಕ್ಸ್ಟ್ ಮೊದಲ ಸೌರಗ್ರಾಮ ಯೋಜನೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿರುವ ಏಕನಾಥ್ ಶಿಂದೆ ಅವರು ಏನೈತಿ ಸೋಲಾರ್ ಗ್ರಾಮ್ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಇಲ್ಲಿ 100% ಹಳ್ಳಿಗಳಿಗೆ ಏನೈತಿ 100% ಸೌರಶಕ್ತಿಯ ಮೂಲಕ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸುವ ಗುರಿಯನ್ನು ಈ ಒಂದು ಮಹಾರಾಷ್ಟ್ರ ಸರ್ಕಾರ ಮಾಡ್ಯದ. ನೆಕ್ಸ್ಟು ನವಂಬರ್ 26ರಂದು ಮೊದಲ ಸಂವಿಧಾನ ಮ್ಯೂಸಿಯಂ ಆರಂಭ. ಸೊ ನವಂಬರ್ 26ರಂದು ಏನು ಮಾಡೋರ್ದವರು ಮೊದಲ ಸಂವಿಧಾನ ಮ್ಯೂಸಿಯಮನ್ನು ಹರಿಯಾಣದಲ್ಲಿ ಏನೈತಿ ಇದನ್ನು ಮಾಡೋರ್ದವರು. ಈಗ ಅದರದ ಕಟ್ಟಡದ ಚಾಲನೆ ಅದ. ಸೊ ಉದ್ಘಾಟನೆಯನ್ನು ಏನೈತಿ ನವಂಬರ್ 26ರಿಂದ ಮಾಡಬೇಕು ಅನ್ಕೊಂಡರು. ನೆಕ್ಸ್ಟು ಚಂದ್ರಯಾನ 3ಕ್ಕೆ ವರ್ಷದ ಸಿಹಿ ಫಸ್ಟ್ ಬಾಹ್ಯಾಕಾಶ ದಿನಾಚರಣೆ ಅಂದರೆ ಆಗಸ್ಟ್ 23ರಿಂದ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತಾರೆ. ಇದು ನಿನ್ನೆ ಕೂಡ ನಾನು ಇದನ್ನ ಹೇಳಿದ್ದೆ. ನೆಕ್ಸ್ಟ್ ದೇಶದ ಮೊದಲ ಮರುಬಳಕೆ ಹೈಬ್ರಿಡ್ ರಾಕೆಟ್ ಇಂದು ನಭಕ್ಕೆ ಅಂದರು. ಇದು ಆಗಸ್ಟ್ 24ನೇ ತಾರೀಕಿದನ್ನು ಉಡಾವಣೆ ಮಾಡಿದರು. ಇದರಲ್ಲಿ 53 ಸಣ್ಣ ಉಪಗ್ರಹಗಳು ಕೂಡ ಅದಾವು. ಇದನ್ನು ಚೆನ್ನೈ ಮೂಲದ ಸ್ಟಾರ್ಟಪ್ ಸ್ಪೇಸ್ ಝೋನ್ ಎಂಬ ಒಂದು ಕಂಪ್ನಿ ಏನೈತಿ ಇದನ್ನು ತಯಾರು ಮಾಡೈತಿ. ಇದರ ರಾಕೆಟ್ ಹೆಸರು ಏನಂದ್ರೆ ಮಿಷನ್ ರೂಮಿ 2024 ಅನ್ನೋ ಇದಕ್ಕೆ ಹೆಸರನ್ನು ಇಟ್ಟಾರು. ನೆಕ್ಸ್ಟು ಕೃಷಿ ವಿಜ್ಞಾನಿ ಕೃಷ್ಣಮೂರ್ತಿಗೆ ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ವಿತರಣೆಯನ್ನು ಮಾಡಿದರು. ಇವರು ಕಡೂರು ತಾಲೂಕಿನ
ಎಲ್ ಸರಸ್ವತಿಪುರದ ಕೃಷಿ ವಿಜ್ಞಾನ ಕೃಷ್ಣಮೂರ್ತಿ ಅವರಿಗೆ ಶಾಂತಿ ಸ್ವರೂಪ ಭಟ್ನಾಗರ ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ನೀಡಿದರು. ಇವರು ಕೃಷ್ಣಮೂರ್ತಿ ಅವರ ಸುಮಾರು 16 ಭತ್ತದ ತಳಿಗಳನ್ನ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಸೊ ಇವರಿಗೆ ಅದಲ್ಲದೆ ಏನೈತಿ 2020ರಲ್ಲಿ ಜಪಾನ್ ಸರ್ಕಾರದಿಂದ ಕೂಡ ಯುವ ವಿಜ್ಞಾನಿ ಪ್ರಶಸ್ತಿ ಬಂದೈತಿ. ಮತ್ತು ಇದೇ ವರ್ಷ ಏನೈತಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ ಪ್ರತಿಷ್ಠಿತ ಲಾಲ್ ಬಹದ್ದೂರ್ ಶಾಸ್ತ್ರಿ ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ಬಂದದ. 2024ರಲ್ಲಿ ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಫೆಲೋ ಆಗಿ ಕೂಡ ಇವರ ಆಯ್ಕೆಯನ್ನು ಆಗಿದ್ದಾರೆ. ನೆಕ್ಸ್ಟ್ ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಣೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಭಾರತದ ಬಾಹ್ಯಾಕಾಶ ಆರ್ಥಿಕತೆ $4,400 ಕೋಟಿ ಹೋಗಲಿದೆ. ಎಷ್ಟನೇ ವರ್ಷಕ್ಕೆ? ಸುಮಾರು 10 ವರ್ಷಗಳ ನಂತರ. ಅಂದ್ರೆ ಈಗ 2035ರ ವೇಳೆಗೆ ಏನೈತಿದ ಸುಮಾರು $4,400 ಕೋಟಿ ಏನೈತಿ ಬಾಹ್ಯಾಕಾಶದ ಆರ್ಥಿಕತೆ ಹೊಂದಲಿದೆ ಅಂತ ಇಸ್ರೋದ ಅಧ್ಯಕ್ಷ ಆಗಿರುವ ಸೋಮನಾಥ್ ಅವರು ಹೇಳಿದರು. ನಿನ್ನೆ ಆಗಸ್ಟ್ 23ನೇ ದಿನಾಚರಣೆರಂದು ಈ ಮಾತನ್ನು ಅವರು ಹೇಳಿದರು. ನೆಕ್ಸ್ಟ್ ಇಲ್ಲಿ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಒಲಿಂಪಿಕ್ಸ್ ರಿಂಗ್ ಬ್ಯಾನ್ ಅಂತ ಅಂದರು. ಇಲ್ಲಿ ಈ ಒಲಿಂಪಿಕ್ಸ್ ರಿಂಗ್ನ ಟ್ಯಾಟೋವನ್ನು ಹಾಕಿಸ್ಕೊಂಡ್ರೆ ಅಂಥ ಕ್ರೀಡಾಪಟುಗಳನ್ನ ಏನೈತಿ ಬ್ಯಾನ್ ಮಾಡಲಾಗುವುದು ಅಂತ ಈ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಈ ರೂಲನ್ನು ಕೈಗೊಂಡರು. ಸೊ ಮುಂದಿನ ಒಲಿಂಪಿಕ್ಸ್ನಲ್ಲಿ ಏನೈತಿ ಈ ರೀತಿ ಕಂಡು ಬಂದಲ್ಲಿ ಅವ್ರನ್ನ ಡೈರೆಕ್ಟಾಗಿ ಬ್ಯಾನ್ ಮಾಡಲಾಗುವುದು ಅಂತ ಅವರು ಹೇಳಿದರು. ನೆಕ್ಸ್ಟ್ ಬಾಹ್ಯಾಕಾಶ ತ್ಯಾಜ್ಯ ಹೆಚ್ಚಳ ಅಂದರು. ಇಲ್ಲಿ ಭೂಮಿಯ ಕಕ್ಷೆಗೆ ಅನೇಕ ಉಪಗ್ರಹಗಳನ್ನು ಬಿಡುತ್ತಿರುವುದರಿಂದ ಬಾಹ್ಯಾಕಾಶ ತ್ಯಾಜ್ಯ ಹೆಚ್ಚುತ್ತಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಕಳವಳ ವ್ಯಕ್ತಪಡಿಸಿದ್ದಾರೆ. ಇಸ್ರೋ ಮುಂದಿನ ಬಾಹ್ಯಾಕಾಶ ಮಿಷನ್ಗಳು 2030ರ ವೇಳೆಗೆ ತ್ಯಾಜ್ಯ ಮುಕ್ತಗೊಳಿಸುವ ಗುರಿ ಇಟ್ಟುಕೊಂಡಿರುವುದೆಂದು ಶುಕ್ರವಾರ ನಡೆದ ಪ್ರಪ್ರಥಮ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಸಮಾರಂಭದಲ್ಲಿ ಮುರ್ಮು ಅವರು ಶ್ಲಾಘಿಸಿದರು ಅಂತ ಇವರು ಹೇಳಿದ್ದಾರೆ. ನೆಕ್ಸ್ಟ್ ಭಾರತದ ಅಗ್ರ ವ್ಯಾಪಾರ ಪಾಲುದಾರ ರಾಷ್ಟ್ರ ಯಾವುದಾಗಿದೆ? ಅಮೇರಿಕಾ ಆಗಿದೆ. ಇದರ ಹಿಂದೆ ಯಾವುದಿತ್ತು? ಚೀನಾ ಇತ್ತು. ಇಲ್ಲಿ ಅಮೇರಿಕಾದೊಂದಿಗೆ ಭಾರತದ ಒಟ್ಟು ವ್ಯಾಪಾರ ಮೌಲ್ಯ 5.2 ಲಕ್ಷ ಕೋಟಿಗಳಷ್ಟು ಈಗ ಆಗಸ್ಟ್ನವರೆಗೆ ಆಗಿದೆ. ಚೀನಾದೊಂದಿಗೆ ಭಾರತದ ಒಟ್ಟು ವ್ಯಾಪಾರ ಮೌಲ್ಯ 4.91 ಲಕ್ಷ ಕೋಟಿ ರೂಪಾಯಿಗಳಷ್ಟು ಆಗಿದೆ. ನೆಕ್ಸ್ಟ್ ಲೋಸಾಸ್ನಲ್ಲೂ ನೀರಜ್ಗೆ ಎರಡನೇ ಸ್ಥಾನ ಬಂದದ. ಇಲ್ಲಿ ಲೋಸಾಸ್ನ ಡೈಮಂಡ್ ಲೀಗ್ ಕ್ರೀಡಾಕೂಟದಲ್ಲಿ ಏನೈತಿ ಜಾವ್ಲಿನ್ ಎಸೆತಗಾರ ಆಗಿರುವ ನೀರಜ್ ಚೋಪ್ರಾ ಅವರಿಗೆ ಕೂಡ ಇಲ್ಲಿಯೂ ಕೂಡ 2ನೇ ಸ್ಥಾನವನ್ನು ಪಡೆದುಕೊಂಡರು. ಸೊ ಇಲ್ಲಿ ಮೊದಲನೇ ಸ್ಥಾನವನ್ನು ಇಲ್ಲಿ 90 ಮೀಟರ್ ಎಸೆಯುವ ಮೂಲಕ ಏನೈತಿ 90.61 ಎಸೆಯುವ ಮೂಲಕ ಗ್ರೆನೇಡಾದ ಆಂಡರ್ಸನ್ಸ್ ಪೀಟರ್ಸ್ ಅನ್ನೋರು ಏನೈತಿ ಈ ಫಸ್ಟ್ ಪ್ರೈಸನ್ನು ಪಡೆದುಕೊಂಡರು. ಸೆಕೆಂಡ್ದೊಳಗೆ ಇವರು ನೀರಜ್ ಚೋಪ್ರಾ ಅವ್ರದವರು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇವರು 3ನೇ ಸ್ಥಾನ ಪಡೆದಿದ್ದರು. ನೀರಜ್ ಚೋಪ್ರಾ ಅವರು 2ನೇ ಸ್ಥಾನಕ್ಕೆ ಇದ್ದರು. ಸೊ ಇಲ್ಲಿ ನೀರಜ್ ಚೋಪ್ರಾಕ್ಕಿಂತ ಕಡಿಮೆ ಒಗೆದಿದ್ರು, ಎಸೆತವನ್ನು ಮಾಡಿದರು. ಬಟ್ ಇಲ್ಲಿ ಡೈಮಂಡ್ ಲೀಗ್ನಲ್ಲಿ ಅವ್ರಿಗಿಂತ ಹೆಚ್ಚು ಒಗೆದ ಫಸ್ಟ್ ನಂಬರ ಆಗಿದ್ದರು. ಭಾರತದ ತಟಸ್ಥವಲ್ಲ ಶಾಂತಿ ದೂತ ಅಂದರು. ಇಲ್ಲಿ ನರೇಂದ್ರ ಮೋದಿ ಅವರು ಏನೈತಿ ಯುಕ್ರೇನ್ಗೆ ಪ್ರವಾಸವನ್ನು ಕೈಗೊಂಡಿದ್ದರು. ಇಲ್ಲಿ ಟೋಟಲ್ ಆಗಿ 4 ಒಪ್ಪಂದಗಳಿಗೆ ಸಹಿಯನ್ನು ಹಾಕಿದರು. ಸೊ ಇವರು ಉಡುಗೊರೆಯಾಗಿ ಏನೈತಿ ಭೀಷ್ಮ ಕ್ಯೂಬ್ಗಳನ್ನು ಇವ್ರಿಗೆ ಉಕ್ರೇನ್ ದೇಶಕ್ಕೆ ಇವರು ಕೊಟ್ಟಿದ್ದರು. ಯುಕ್ರೇನ್ನಲ್ಲಿ ಗಾಯಾಳುಗಳ ಚಿಕಿತ್ಸೆಗೆ ನೆರವಾಗುವ ದಿಶೆಯಲ್ಲಿ 4 ಭೀಷ್ಮ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ ಹಿತ ಆ್ಯಂಡ್ ಮೈತ್ರಿ ಕ್ಯೂಬ್ಗಳನ್ನು ಪ್ರಧಾನಿ ಮೋದಿ ಇದೇ ಸಂದರ್ಭದಲ್ಲಿ ಉಡುಗೊರೆಯಾಗಿ ನೀಡಿದರು. ಸೊ ಇದರಲ್ಲಿ ಇವು ಭೀಷ್ಮ ಕ್ಯೂಬ್ಗಳಲ್ಲಿ ಔಷಧ ಆರೋಗ್ಯ ಪರಿಕರಗಳನ್ನು ಒಳಗೊಂಡ ಕ್ಯೂಬ ಆಗಿರ್ತದೆ. ಸೊ ಯುದ್ಧದ ಸಂದರ್ಭದಲ್ಲಿ ಯಾರಿಗಾದರೂ ಗಾಯಗಳು ಆದರೆ ಏನೈತಿ ಔಷಧ ಮತ್ತು ಆರೋಗ್ಯದ ಪರಿಕರಗಳು ಅಂದರೆ
ಹಾಸ್ಪಿಟ್ಲ್ನಲ್ಲಿರುವಂಥ ಸಾಮಾನುಗಳು ಇದರಲ್ಲೇ ಇರ್ತಾವೆ. ಎಲ್ಲ ಥರ ಚಿಕಿತ್ಸೆಗೆ ಬೇಕಾಗುವಂಥ ಅಂಥ ಅಂಥ ಇವು ಕ್ಯೂಬ್ಗಳನ್ನು 4ಗಳನ್ನು ಇವನ್ನ ಉಡುಗೊರೆಯಾಗಿ ಕೊಟ್ಟರು. ನೆಕ್ಸ್ಟು ಸೊ ಅಲ್ಲಿ ಎಲ್ಲ ತಿರುಗಾಡಿ ಈ ಭಾರತ ದೇಶದಿಂದ ಈ ಪ್ರಧಾನಿಯಾಗಿ ಇವರ ಮೊದಲ ಭೇಟಿ ಎಲ್ಲಿಗದ ಉಕ್ರೇನ್ಗೆ ಇದೇ ಮೊದಲ ಭೇಟಿಯಾಗ್ಯದ ಭಾರತದ ಒಬ್ಬ ಪ್ರಧಾನಿ, ಮೊದಲನೇ ಪ್ರಧಾನಿ. ಸೊ ಇದಕ್ಕಿಂತ ಇಂಥ ಯಾರೂ ಹೋಗಿಲ್ಲ ಅಂದಂಗತ್ತು. ನೆಕ್ಸ್ಟ್ ಜಗತ್ತಿನ ಗಮನ ಸೆಳೆದ ಮೋದಿ ರೈಲು ಪ್ರಯಾಣ. ಸೊ ಇವರು ಉಕ್ರೇನ್ದಾಗ ಎಲ್ಲ ಥರ ವಿಮಾನ ಸಂಚಾರವನ್ನು ಯುದ್ಧ ಆದ ಕಾರಣ ಏನೈತಿ ಬಂದ್ ಮಾಡಿದ್ದಾರೆ. ಹಾಗಾಗಿ ಇವರು ಏನೈತಿ ರೈಲು ಸಂಚಾರದ ಮೂಲಕ ಸುಮಾರು 700 ಕಿಲೋಮೀಟರ್ನಷ್ಟು 10 ಗಂಟೆಯ ಪ್ರಯಾಣವನ್ನು ಮೋದಿಯವರು ಮಾಡಿದರು. ನೆಕ್ಸ್ಟ್ ಮಾದಾಪುರಕ್ಕೆ ಈ ವಿಶೇಷತೆ 7,000 ಕೋಟಿ ಠೇವಣಿ. ಇದು ನಿನ್ನೆ ಕೂಡ ಹೇಳಿದ್ದೆ. ಸೊ ಇಡೀ ಏಷ್ಯಾದಲ್ಲಿ ಏನೈತಿ ಅತಿ ಶ್ರೀಮಂತ ಗ್ರಾಮವಾಗಿ ಯಾವುದಾಗೈತಿ ಗುಜರಾತ್ದ ಮಾದಾಪುರ ಅನ್ನೋ ಒಂದು ಗ್ರಾಮ ಏನೈತಿ ಅತಿ ಹೆಚ್ಚು ಠೇವಣಿ ಇಡುವ ಮೂಲಕ ಏನೈತಿ ಏಷ್ಯಾದಲ್ಲೇ ಮೊದಲ ಶ್ರೀಮಂತ ಗ್ರಾಮವಾಗಿ ಹೊರಹೊಮ್ಮ್ಯದ. ಸೊ ಇಲ್ಲಿಗೆ ಆಗಸ್ಟ್ 24ನೇ ದಿನದ ಕರೆಂಟ್ ಅಫೇರ್ಸ್ ಕಂಪ್ಲೀಟ. ಮತ್ತೆ ಮುಂದಿನ ಕ್ಲಾಸ್ ಒಳಗೆ ಸಿಗ್ತನು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.